ಹಲೋ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಮೂರ್ತಿ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ಕಿನ್ ಮೂರ್ತಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನಾವು ಡೆಲ್ G15 ಇದು ಬಂದು ಚಾರ್ಜಿಂಗ್ ಸ್ಪೀಡ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಎಷ್ಟು ಬೇಗನೆ ಚಾರ್ಜ್ ಆಗುತ್ತೆ ಅಂತ ನೋಡೋಣ. ಸೊ ನೋಡಿ, ಇದು ಫುಲ್ ಬ್ಯಾಟ್ರಿ ಡೆಡ್ ಆಗಿದೆ, ಆನೇ ಆಗ್ತಿಲ್ಲ. ಸೊ ಬೇಕಾದರೆ ಇಲ್ಲಿ ಇಂಡಿಕೇಟ್ರ್ ನೋಡ್ಬೋದು, ಬ್ಯಾಟ್ರಿ ಇಂಡಿಕೇಟ್ರು ಫುಲ್ ಆಫ್ ಆಗಿದೆ ನೋಡ್ಬೋದು, ಇಲ್ಲಿ ಸಿಂಬಲ್ಲು. ಸೊ ಇದನ್ನು ಚಾರ್ಜ್ ಮಾಡಿ, ಸೊ ಇದು ಎಷ್ಟು ಅವರ್ ತಗೊಳುತ್ತೆ ಚಾರ್ಜ್ ಮಾಡೋಕ್ಕೆ ಅಂತೆಲ್ಲ ಟೆಸ್ಟ್ ಮಾಡೋಣ ಬನ್ನಿ. ಸೊ ಇದು ಬಂದು ಚಾರ್ಜಿಂಗ್ ಪಿನ್ ಈ ಟೈಪ್ ಬರುತ್ತೆ. ಇದು ನೋಡಿ, ಇದು ಡೆಲ್ G15 ಬ್ಯಾಟ್ರಿ. ಇದು ಪವರ್ ಅಡಾಪ್ಟರ್ 180 ವ್ಯಾಟ್ಸ್ ಬರುತ್ತೆ. ಇದು ಪವರ್ ಅಡಾಪ್ಟರು, AC ಅಡಾಪ್ಟರ್ 180 AC ಅಡಾಪ್ಟರು. ಸೊ ಇದರಿಂದ 180 ಅಂದರೆ ಆಲ್ಮೋಸ್ಟ್ ಬೇಗನೆ ಆಗುತ್ತೆ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಬನ್ನಿ ಚಾರ್ಜಿಂಗ್ ಮಾಡೋಣ. ನೋಡಿ, ಪ್ಲಗ್ ಮಾಡ್ತಾಯಿದ್ದೀನಿ. ಸೊ ಪ್ಲಗ್ ಮಾಡೋಕ್ಕೆ ಮುಂಚೆ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಸೊ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮಗೆ ವಿಡಿಯೋ ಫುಲ್ ನೋಡಿ. ಆಮೇಲೆ ಕಮೆಂಟ್ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮೂಲಕ ಒಂದು ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಿನ್ನು ಅಂತ ವೆರೈಟಿ ಆಗಿದೆ, ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ನೋಡ್ಬೋದು, ಇಲ್ಲಿ ಚಾರ್ಜಿಂಗ್ ಇಂಡಿಕೇಟ್ರ್ ಕಾಣಿಸುತ್ತೆ, ಚಾರ್ಜ್ ಆಗ್ತಿದೆ ಬ್ಯಾಟ್ರಿ. ಸೊ ಆಲ್ರೆಡಿ ಆನ್ ಆಗ್ತಿದೆ, ಸ್ಕ್ರೀನ್ ಆನ್ ಆಗ್ತಿದೆ. ನೋಡೋಣ ಎಷ್ಟು ಆನ್ ಆಗೋಷ್ಟೊತ್ತಿಗೆ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತ. ಮ್ಯಾಕ್ಸಿಮಮ್ 1 or 2% ಆಗಿರ್ಬೋದು. ನೋಡೋಣ, ಇನ್ನು ಆನ್ ಆಗೋದ್ರಲ್ಲೇ ಇದೆ. ಸೊ ಅಷ್ಟರಲ್ಲಿ ಸ್ಪೆಸಿಫಿಕೇಷನ್ ನೋಡ್ಕೊಬಿಡೋಣ ಬನ್ನಿ. ಇದು ಬಂದು 11th Gen i5 ಪ್ರೊಸೆಸರು, 8GB ವೇರಿಯಂಟು. ಇದರಲ್ಲಿ 16GB ಬರುತ್ತೆ, 512GB SSD. ಇದರಲ್ಲಿ 4GB ಡೆಡಿಕೇಟೆಡ್ NVIDIA RTX ಗ್ರಾಫಿಕ್ ಕಾರ್ಡ್ ಇದೆ, 3050 ಗ್ರಾಫಿಕ್ ಕಾರ್ಡು. ಸೊ ಇದರಲ್ಲಿ 56 ವ್ಯಾಟೇಜ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ, 3 cells ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಇದು ಅಡಾಪ್ಟರ್ ಬಂದು 180 ಪವರ್ ಅಡಾಪ್ಟರ್ ಇರೋಂಥದ್ದು. ಸೊ ಈಗ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 8:15 ಆಗಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು 8:15 ಆಗಿದೆ. ಸೊ ಬ್ಯಾಟ್ರಿ ನೋಡೋದಾದರೆ 2% ಆಗಿದೆ, ಆನ್ ಆಗೋಷ್ಟೊತ್ತಿಗೆ 2% ಆಗಿದೆ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಇಲ್ಲಿ ನೋಡ್ಬೋದು 2% ಅಂಟಿಲ್ ಫುಲ್ ಚಾರ್ಜ್ 56 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಇದು 56 ಮಿನಿಟ್ಸ್ಗೆ ಆಗುತ್ತಾ ಇಲ್ಲ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತಾ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ. ಇಲ್ಲಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಒಂದು ಲ್ಯಾಪ್ಟಾಪ್ ಎಷ್ಟು ಟೈಮ್ ತೊಗೊಳುತ್ತೆ ಚಾರ್ಜ್ ಮಾಡೋಕ್ಕೆ ಅಂತ. ಸೊ ಆಲ್ರೆಡಿ ಟೈಮ್ 1 ನಿಮಿಷ ಆಗಿದೆ, ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಸೊ ಈಗ ಟೈಮ್ ಬಂದು 8:16. ಸೊ ಈಗ 8:24 ಆಗಿದೆ, ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. ನೋಡೋಣ ಎಷ್ಟು ಚಾರ್ಜ್ ಆಗಿದೆ ಅಂತ. ಸೊ ಈಗ ಚಾರ್ಜ್ ನೋಡೋದಾದರೆ 21% ಆಗಿದೆ. ಆಲ್ಮೋಸ್ಟ್ 10 ಮಿನಿಟ್ಸ್ಗೆ 20% ಚಾರ್ಜ್ ಆಗಿದೆ. ಸೊ ಫಾಸ್ಟಾಗಿ ಚಾರ್ಜ್ ಆಗ್ತಿದೆ. ರಿಮೈನಿಂಗ್ ಬಂದು 46 ಮಿನಿಟ್ಸ್ ತಗೊಳ್ತಾ ಇದೆ. ಸೊ ಇದು ಸೊ ಈಗ ನೋಡೋದಾದರೆ ಸೊ ಆಲ್ಮೋಸ್ಟ್ 8:38 ಮಿನಿಟ್ಸ್ ಆಗಿದೆ. 43% ಚಾರ್ಜ್ ಆಗಿದೆ. 8:38 ಮಿನಿಟ್ಸ್ ಆಗಿದೆ, 39 44 ಮಿನಿಟ್ಸ್ ಆಗಿದೆ. ರಿಮೈನಿಂಗ್ 49%, ರಿಮೈನಿಂಗ್ 30% ಅಂದರೆ ಆಲ್ಮೋಸ್ಟ್ 8:42 ಆಗಿದೆ. 8:42 ಅಂದರೆ ಆಲ್ಮೋಸ್ಟ್ 30 ಮಿನಿಟ್ಸಲ್ಲೇ ಫುಲ್ 50% ಚಾರ್ಜ್ ಆಗ್ತಿದೆ. ನೋಡೋಣ, ಇನ್ನು 50% ಆಗೋಷ್ಟಕ್ಕೆ ಮೇ ಬಿ 1 ಮಿನಿಟ್ ತೊಗೋಬೋದು. ಸೊ ಫೈನಲಿ 50% ಇನ್ 30 ಮಿನಿಟ್ಸ್. ಫೈನಲಿ 50% ಆಯಿತು, 30 ಮಿನಿಟ್ಸಲ್ಲೇ ಆಗಿದೆ. ನೋಡೋಣ ರಿಮೈನಿಂಗ್ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ನೋಡೋದಾದರೆ ಆಲ್ರೆಡಿ 68% ಆಗಿಬಿಟ್ಟಿದೆ.
ಇನ್ನು 80 ಮಿನಿಟ್ಸ್ ರಿಮೈನಿಂಗ್ ತೋರಿಸ್ತಾ ಇದೆ ಫುಲ್ ಚಾರ್ಜ್ ಆಗೋದಕ್ಕೆ. ಸೊ ಈ ಟೈಮ್ ನೋಡೋದಾದರೆ 8:59 ಮಿನಿಟ್ಸ್, ಆಲ್ಮೋಸ್ಟ್ 9 PM ಆಗಿದೆ. ಸೊ 9:14 ಮಿನಿಟ್ಸ್ ನೆಕ್ಸ್ಟ್ ನೋಡೋದಾದರೆ 9:40 ಮಿನಿಟ್ಸ್ 80% ಆಗಿದೆ. ಸೊ ಆಲ್ಮೋಸ್ಟ್ ಇನ್ನು 20%ಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೋಡೋಣ. ಸೊ ಈಗ ನೋಡೋದಾದರೆ 9:34 ಮಿನಿಟ್ಸು. ಸೊ 90% ಆಗಿದೆ 9:34 ಮಿನಿಟ್ಸ್ಗೆ. ಸೊ 80% ಆದಮೇಲೆ ತುಂಬಾ ಸ್ಲೋ ಚಾರ್ಜ್ ಆಗ್ತಿದೆ. ನಾವು ಆಲ್ರೆಡಿ ನೋಡ್ಬೋದು 8:43 ಮಿನಿಟ್ಸ್ಗೆ ಫುಲ್ 50% ಆಗಿತ್ತು. ಅಂದರೆ ಆಲ್ಮೋಸ್ಟ್ 30 ಮಿನಿಟ್ಸ್ಗೆ 50% ಚಾರ್ಜ್ ಆಗಿತ್ತು. ಸೊ 99% ಆಗಿದೆ. ಆಲ್ಮೋಸ್ಟ್ 1 ಅವರ್ 17 ಮಿನಿಟ್ಸ್ ಆಗಿದೆ. 15% ಚಾರ್ಜ್ ಆಗೋಕ್ಕೆ ಫೈನಲಿ ಬಂದು 10:09 ಆಗಿದೆ. 10:10ಗೆ 100% ಚಾರ್ಜ್ ಆಗಿದೆ.